ನರೇಶ್ ಅವರು ತಮ್ಮ ತಾಯಿಯ ವಿಚಾರಕ್ಕೆ ಸಖತ್ ಸುದ್ದಿಯಾಗಿದ್ದಾರೆ. ನರೇಶ್ ಅವರ ತಾಯಿ ದಕ್ಷಿಣ ಭಾರತದ ಚಿತ್ರರಂಗದ ನಟಿ ವಿಜಯ ನಿರ್ಮಲಾ. ತೆಲುಗು, ತಮಿಳು, ಮಲಯಾಳಂ, ಕೆಲ ಕನ್ನಡ ಸಿನಿಮಾಗಳಲ್ಲಿಯೂ ವಿಜಯ ನಿರ್ಮಲಾ ನಟಿಸಿದ್ದವರು. ಇದೀಗ ನಟ ತಮ್ಮಿಂದ ದೂರವಾಗಿರುವ ತಮ್ಮ ತಾಯಿಗೆ ಚಿನ್ನದ ಪಾದಗಳನ್ನ ಮಾಡಿಸಿ ಅವರನ್ನ ನೋಡುವ ಮೂಲಕ ಪೂಜಿಸುತ್ತಿದ್ದಾರೆ. ನರೇಶ್ ಪ್ರಸಿದ್ಧ ನಟಿ, ನಿರ್ದೇಶಕಿ, ನಿರ್ಮಾಪಕಿ ಮತ್ತು ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ಸ್ ವಿಜೇತೆ ವಿಜಯ ನಿರ್ಮಲಾ ಅವರ ಮಗ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ. ನರೇಶ್ ಒಬ್ಬ ನಟನಾಗಿ ಖ್ಯಾತಿಗೆ ಏರಲು ಅವರ ತಾಯಿ ವಿಜಯ ನಿರ್ಮಲಾ ಅವರ ಪ್ರೋತ್ಸಾಹವೇ ಪ್ರಮುಖ ಕಾರಣ. ಕಂಚಿನ ಪ್ರತಿಮೆಯ ಜೊತೆಗೆ ನರೇಶ್ ತಯಾರಿಸಿದ ವಿಜಯ ನಿರ್ಮಲಾ ಅವರ ಚಿನ್ನದ ಪಾದಗಳನ್ನು ಸಹ ಮಾಡಿಸಿದ್ದಾರೆ. ಇದೀಗ ನಟ ಈ ಬಗ್ಗೆ ತೆಲುಗು ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ. ತೆಲುಗು ಸಂದರ್ಶನದಲ್ಲಿ ನೀಡಿರುವ ಪ್ರಕಾರ, ಅಮ್ಮ ನಿಧನ ಹೊಂದಿದ ದಿನ ತುಂಬಾ ದುಃಖವಾಗಿತ್ತು. ಅಮ್ಮನ ಹುಟ್ಟುಹಬ್ಬದಂದು ಇದನ್ನ ಹೊರಗೆ ತೆಗೆಯುತ್ತೇವೆ ಎಂದು ಅಭಿಮಾನಿಗಳು, ಕುಟುಂಬದವರು ಅಮ್ಮನ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯುತ್ತಾರೆ. ನಾನು ಪ್ರತಿದಿನವೂ ಅಮ್ಮನ ಪಾದ ಮುಟ್ಟಿ ಆಶೀರ್ವಾದ ಪಡೆಯುತ್ತೇನೆ ಎಂದಿದ್ದರು ನರೇಶ್. ಪ್ರತಿಮೆಯ ಸುತ್ತ ಅಮ್ಮನಿಗೆ ಇಷ್ಟವಾದ ಗುಲಾಬಿ ಗಿಡಗಳನ್ನು ಬೆಳೆಸಿದ್ದಾರೆ. ಸಂದರ್ಶನದಲ್ಲಿ ಮಾತನಾಡಿರುವ ನರೇಶ್, ಪವಿತ್ರ ಲೋಕೇಶ್ ಮತ್ತು ನನ್ನ ತಾಯಿ ವಿಜಯ ನಿರ್ಮಲಾ ನಡುವೆ ಬಹಳ ಹೋಲಿಕೆ ಇದೆ ಎಂದು ಹೇಳಿಕೊಂಡಿದ್ದಾರೆ. ಅವರು ಮದುವೆಯಾಗಿಲ್ಲ. ನರೇಶ್ ಅವರಿಗೆ ರಮ್ಯಾ ವಿಚ್ಛೇದನ ಕೊಡದ ಕಾರಣ ಈ ಜೋಡಿ ಮದುವೆಯಾಗಿಲ್ಲ. ಆದರೆ ಅವರಿಬ್ಬರಿಗೂ ಜೊತೆಯಾಗಿ ಪತಿ ಪತ್ನಿಯಂತೆ ಲೈಫ್ ಲೀಡ್ ಮಾಡುತ್ತಿದ್ದಾರೆ.